ಹಾಯ್ ಹಲೋ ನಮಸ್ತೆ. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ ಸಿಲೆಬಸ್ನಲ್ಲಿರುವಂತಹ ಮೊದಲನೇ ಅಧ್ಯಾಯದಲ್ಲಿ ಎರಡನೇ ಕಾನ್ಸೆಪ್ಟ್ ಬಂದು ಸಿದ್ಧಾಂತ ಅಂತ ಇದೆ. ಸೆಕೆಂಡ್ ಕಾನ್ಸೆಪ್ಟ್ ಈಸ್ ಅಬೌಟ್ ಥಿಯರಿ. ಯು ಹ್ಯಾವ್ ಟು ಸ್ಟಡಿ ಅಬೌಟ್ ದ ಮೀನಿಂಗ್ ಆಫ್ ಥಿಯರಿ ಆ್ಯಂಡ್ ಹೌ ದ ಟರ್ಮ್ ಥಿಯರಿ ಈಸ್ ಡಿರೈವ್. ಸೊ ಬನ್ನಿ, ಥಿಯರಿ ಅಂದರೆ ಏನು, ಸಿದ್ಧಾಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡ್ಕೊಳ್ಳೋಣ. The meaning of the term theory can vary depending on the context in which it is used, but generally it refers to a system of ideas that explains a set of phenomena, facts, or observations. A theory often provides an unorganized framework for understanding and making predictions about the world around us. A theory in the social sciences, such as sociology or psychology, attempts to explain social phenomena or human behavior. These theories are also based on evidence, though they can be more variable due to the complexity of human societies and the subjective nature of some data. ವಿದ್ಯಾರ್ಥಿಗಳೇ, ಸಿದ್ಧಾಂತವನ್ನು ವಿಜ್ಞಾನ ಹಾಗೂ ಸಂಶೋಧನೆಯ ಒಂದು ಪ್ರಮುಖ ಸಾಧನ ಅಥವಾ ಉಪಕರಣ ಅಂತ ಕರಿತೇವೆ. ಇಟ್ ಈಸ್ ಯೂಸ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಟೂಲ್ ಇನ್ ಸೋಷಿಯಲ್ ರಿಸರ್ಚ್ ಆ್ಯಂಡ್ ಇನ್ ಸೋಷಿಯಲ್ ಸೈನ್ಸಸ್. ಪ್ರತಿಯೊಂದು ಸಂಶೋಧನೆಯೂ ಒಂದು ಸಿದ್ಧಾಂತವನ್ನು ರಚಿಸುವುದರೊಂದಿಗೆ ಕೊನೆಗೊಳ್ಳುತ್ತದೆ ಅಂತ. ಅಂದರೆ ರಿಸರ್ಚ್ನಲ್ಲಿ ಸ್ಟೆಪ್ಸ್ ಇದೆ, ಡಿಫ್ರೆಂಟ್ ಸ್ಟೆಪ್ಸ್ ಇದೆ, ಬೇರೆ ಬೇರೆ ಹಂತಗಳಿದೆ. ಕೊನೆಯ ಹಂತವೇ ಸಿದ್ಧಾಂತ. ಅಂದರೆ ಸಂಶೋಧನೆ ಮುಕ್ತಾಯವಾಗುವುದು ಒಂದು ಸಿದ್ಧಾಂತವನ್ನು ರಚಿಸುವುದರ ಮೂಲಕ. ಆಗ ಮಾತ್ರ ಸಂಶೋಧಕನ ಶ್ರಮ ಸಾರ್ಥಕವಾಗುತ್ತೆ ಅಂಥೇಳಿ. ಸಿದ್ಧಾಂತಗಳು ಸಂಶೋಧನೆಗೆ ಪರಿಕಲ್ಪನಾತ್ಮಕ ಮಾದರಿಯನ್ನು ಒದಗಿಸುತ್ತವೆ. ಅದರಂತೆ ಸಂಶೋಧನೆಯು ಸಿದ್ಧಾಂತಗಳನ್ನು ರೂಪಿಸಲು ನೆರವಾಗುತ್ತದೆ. ಹೀಗಾಗಿ ಸಂಶೋಧನೆ ಮತ್ತು ಸಿದ್ಧಾಂತಗಳ ನಡುವೆ ನಿಕಟ ಸಂಬಂಧ ಇದೆ. ದರ್ ಇಸ್ ಕ್ಲೋಸ್ ರಿಲೇಷನ್ಶಿಪ್ ಬಿಟ್ವೀನ್ ಥಿಯರಿ ಆ್ಯಂಡ್ ರಿಸರ್ಚ್. ದೇ ಆರ್ ಡಿಪೆಂಡೆಂಟ್ ಅಪಾನ್ ಈಚ್ ಅದರ್. ಅಂದರೆ ಥಿಯರಿ ಇಲ್ಲದೆ ರಿಸರ್ಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಿದ್ಧಾಂತದ ಕೊನೆಯ ಸಂಶೋಧನೆಯ ಕೊನೆಯ ಹಂತವೇ ಸಿದ್ಧಾಂತ. ಹಾಗಾಗಿ ಸಿದ್ಧಾಂತ ಮತ್ತು ಸಂಶೋಧನೆಯಲ್ಲಿ ಒಂದು ಅವಿನಾಭಾವ ಕ್ಲೋಸ್ ರಿಲೇಷನ್ಶಿಪ್ ಇದೆ, ಅನ್ಯೋನ್ಯ ಸಂಬಂಧ ಇದೆ ಅಂತ ಹೇಳ್ಬೋದು. Now coming to the derivation of the word theory, how it is derived. ಸಿದ್ಧಾಂತ ಪದದ ಉತ್ಪತ್ತಿ ಹೇಗಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. The word theory is originated from the Greek word theorin. It means to observe. So theory means observation with knowledge. So very simply, theory, it is derived from the Greek word theorin. ಸಿದ್ಧಾಂತಕ್ಕೆ ಆಂಗ್ಲ ಭಾಷೆಯಲ್ಲಿ ಥಿಯರಿ ಅಂತ ಕರಿತೇವೆ. ಈ ಥಿಯರಿ ಅನ್ನೋ ಪದ ಏನಿದೆ, ಇದು ಗ್ರೀಕ್ ಭಾಷೆಯ ಥಿಯೋರಿನ್ ಎಂಬ ಪದದಿಂದ ಬಂದಿದೆ. ಥಿಯೋರಿನ್ ಅಂದರೆ ಗಮನಿಸೋದು, ವೀಕ್ಷಿಸೋದು, ನೋಡೋದು ಅಂಥೇಳಿ ಅರ್ಥ ಆಗುತ್ತೆ. ಹೀಗಾಗಿ ಥಿಯರಿ ಅಂದರೆ ಜ್ಞಾನದಿಂದೊಡಗೂಡಿದ ಅವಲೋಕನ ಅಂತ. ಒಬ್ಸರ್ವೇಷನ್ ವಿತ್ ನಾಲೆಜ್ ಇಸ್ ಕಾಲ್ಡ್ ಥಿಯರಿ. ಹೀಗಾಗಿ ಪ್ರತಿಯೊಬ್ಬ ಸಂಶೋಧಕನೂ ಸಹ ವಿಶಾಲವಾದ, ಪರಿಪೂರ್ಣ ಮತ್ತು ವೈಜ್ಞಾನಿಕ ದೃಷ್ಟಿಕೋನವನ್ನು ಹೊಂದಿರಬೇಕು. ಹೀಗಾಗಿ ಸಿದ್ಧಾಂತವು ವಾಸ್ತವಿಕ ಜ್ಞಾನವನ್ನು ಸಮನ್ವಯಗೊಳಿಸುವಂತಹ ಕಾರ್ಯವನ್ನು ಮಾಡುತ್ತೆ ಅಂತ ಹೇಳ್ತಾರೆ ವಿಜ್ಞಾನಿಗಳು. ಸೊ ಸಂಶೋಧಕನಿಗೆ ಅತಿ ಅವಶ್ಯಕವಾಗಿದ್ದು ಸಿದ್ಧಾಂತ ಅಂಥೇಳಿ. ನಾವು ಕಮಿಂಗ್ ಟು ದ ಮೀನಿಂಗ್ ಅಗೇನ್. ಸಿದ್ಧಾಂತದ ಬಗ್ಗೆ ಇನ್ನಷ್ಟು ವಿಶ್ಲೇಷಣೆ ಮಾಡೋದಾದರೆ, ಸಿದ್ಧಾಂತಗಳನ್ನು ಕುರಿತಂತೆ ಸಾಮಾನ್ಯ ಜನರಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳಿದೆ. ಸಿದ್ಧಾಂತಗಳನ್ನು ಕಾಲ್ಪನಿಕ ಅಥವಾ ಅವಾಸ್ತವಿಕತೆಯಿಂದ ಕೂಡಿರುತ್ತವೆ ಅಂಥೇಳಿ ಬಹಳಷ್ಟು ಜನ ಭಾವಿಸ್ತಾರೆ. ಹಾಗೆಯೇ ಸಿದ್ಧಾಂತಗಳು ಸತ್ಯ ಸಂಗತಿಗಳಿಗೆ ವಿರುದ್ಧವಾದವುಗಳು ಎಂದು ತಿಳಿದಿರುತ್ತಾರೆ. ಆದರೆ ಅವುಗಳೆಲ್ಲ ತಪ್ಪು ಕಲ್ಪನೆಗಳು. ಯಾಕೆ ಅಂದರೆ ವಾಸ್ತವದಲ್ಲಿ ಸಿದ್ಧಾಂತಗಳು ಮತ್ತು ಸತ್ಯ ಸಂಗತಿಗಳು ಪರಸ್ಪರ ವಿರುದ್ಧವಾದವುಗಳಲ್ಲ. ಫ್ಯಾಕ್ಟ್ಸ್ ಆ್ಯಂಡ್ ಥಿಯರೀಸ್ ಆರ್ ನಾಟ್ ಡಿಫ್ರೆಂಟ್, ದೇ ಆರ್ ಒನ್ ಆ್ಯಂಡ್ ದ ಸೇಮ್. ಸಿದ್ಧಾಂತಗಳು ಮತ್ತು ಸತ್ಯ ಸಂಗತಿಗಳು ಒಂದೇ ಅಂತ ಹೇಳ್ತಾರೆ. ವಿಜ್ಞಾನದಲ್ಲಿ ಸಿದ್ಧಾಂತವು ಸತ್ಯ ಸಂಗತಿಗಳ ಅಧ್ಯಯನದಿಂದ ರೂಪುಗೊಳ್ಳುತ್ತದೆ. ಆಧುನಿಕ ವಿಜ್ಞಾನಗಳಲ್ಲಿ ಸಿದ್ಧಾಂತದ ಪ್ರಮುಖ ಗುರಿಯು ವಾಸ್ತವಿಕ ಜ್ಞಾನವನ್ನು ಒಂದುಗೂಡಿಸುವುದು, ಅವಲೋಕಿತ ಸಂಗತಿಗಳಿಗೆ ನೈಜ ವಿವರಣೆ ನೀಡುವುದು ಹಾಗೂ ಸಂಬಂಧಗಳನ್ನು
ಗುರುತಿಸುವುದು. ಸಾಮಾನ್ಯವಾಗಿ ಸಂಶೋಧನಾ ವಿಷಯ ಅಥವಾ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುವ ಹಂತವೇ ಸಿದ್ಧಾಂತವಾಗಿದೆ. ನೈಸರ್ಗಿಕ ವಿಜ್ಞಾನಗಳಲ್ಲಿ ಪ್ರಯೋಗಗಳ ಅಂತಿಮ ಹಂತವೇ ಸಿದ್ಧಾಂತವಾಗಿರುತ್ತದೆ. ಇನ್ ನ್ಯಾಚುರಲ್ ಸೈನ್ಸಸ್ ದ ಲಾಸ್ಟ್ ಸ್ಟೇಜ್ ಆಫ್ ರಿಸರ್ಚ್ ಇಸ್ ನಥಿಂಗ್ ಬಟ್ ಥಿಯರಿ. ದಟ್ ಈಸ್ ಬೈ ಪ್ರಪೋಂಡಿಂಗ್ ಅ ಥಿಯರಿ ಎ ರಿಸರ್ಚರ್ ಕಂಪ್ಲೀಟ್ಸ್ ಹಿಸ್ ರಿಸರ್ಚ್. ಹೀಗೆ ಸಂಶೋಧಕನು ತಾನು ಕಂಡುಹಿಡಿದ ವಿಷಯಗಳನ್ನು ಮಂಡಿಸಲು ಉಪಯೋಗಿಸುವ ಉಪಕರಣವೇ ಸಿದ್ಧಾಂತ. ಅಂದರೆ ಎಷ್ಟು ದಿನ ರಿಸರ್ಚ್ ಮಾಡಿರ್ತಾರೆ, ಒಂದು ನಿರ್ದಿಷ್ಟ ವಿಷಯದ ಮೇಲೆ ಸಂಶೋಧನೆಯನ್ನು ಮಾಡಿ ತಾವು ಏನನ್ನು ಸಂಶೋಧನೆ ಮಾಡಿದ್ದೇವೆ ಅನ್ನೋ ವಿಚಾರಗಳನ್ನು ಮಂಡಿಸುವಾಗ ಉಪಯೋಗಿಸುವ ಒಂದು ಉಪಕರಣವೇ ಸಿದ್ಧಾಂತ. ಸಿದ್ಧಾಂತದ ಮೂಲಕವೇ ತಮ್ಮ ಸಂಶೋಧನೆಯನ್ನು ವಿವರಿಸ್ತಾರೆ ವಿಜ್ಞಾನಿಗಳು. ವಿದ್ಯಾರ್ಥಿಗಳೇ, ಸಿದ್ಧಾಂತದ ಬಗ್ಗೆ ವ್ಯಾಖ್ಯೆಗಳನ್ನು ನೋಡೋಣ. ಡೆಫಿನಿಷನ್ಸ್ ಗಿವನ್ ಬೈ ಡಿಫರೆಂಟ್ ಸೋಶಿಯಾಲಜಿಸ್ಟ್ about theory. Collins, in his Dictionary of Sociology, theory refers to any set of hypotheses or propositions linked by original or mathematical arguments which is advanced to explain the area of empirical reality or type of phenomenon. ಕೋಲಿನ್ ಅವರು ತಮ್ಮ ಸಮಾಜಶಾಸ್ತ್ರದ ಶಬ್ದಕೋಶದಲ್ಲಿ ಹೇಳುವಂತೆ ಯಾವುದೇ ಒಂದು ವಿದ್ಯಮಾನವನ್ನು ಅಥವಾ ಅನುಭವಾತ್ಮಕ ವಾಸ್ತವತೆಯ ಅಂಶವನ್ನು ವ್ಯಾಖ್ಯಾನಿಸಲು ಮುಂದುವರಿಸಲಾದ ತಾರ್ಕಿಕ ಅಥವಾ ಗಣಿತಶಾಸ್ತ್ರೀಯ ವಾದಗಳು ಅಥವಾ ಸಮರ್ಥನೆಗಳನ್ನೊಳಗೊಂಡ ಪರಸ್ಪರ ಸಂಬಂಧಿತವಾದ ಪ್ರಮೇಯಗಳನ್ನು ಅಥವಾ ಪೂರ್ವ ಸಿದ್ಧಾಂತಗಳನ್ನು ಸಿದ್ಧಾಂತ ಅಂಥೇಳಿ ಕರೀಬಹುದು ಅಂತ. ಇದು ಕಾಲಿನ್ ಅವರ ಡೆಫಿನಿಷನ್. ಇನ್ನು ಇಯಾನ್ ರಾಬರ್ಟ್ಸನ್, according to Ian Robertson, a theory is a statement that organizes a set of concepts in a meaningful way by explaining the relationship between them. ಇಯಾನ್ ರಾಬರ್ಟ್ಸನ್ ಅವರ ಪ್ರಕಾರ ಸಿದ್ಧಾಂತವೆಂಬುದೊಂದು ಹೇಳಿಕೆಯಾಗಿದ್ದು ಅದು ಬಹಳಷ್ಟು ಪರಿಕಲ್ಪನೆಗಳನ್ನು ಅವುಗಳ ನಡುವಿನ ಸಂಬಂಧವನ್ನು ವ್ಯಾಖ್ಯಾನಿಸಲು ಅನುವಾಗುವಂತೆ ಸಂಘಟಿಸುವುದು. ಸೊ ಇದು ಸಿದ್ಧಾಂತದ ಕುರಿತು ಕಾಲಿನ್ ಮತ್ತು ಇಯಾನ್ ರಾಬರ್ಟ್ಸನ್ ಅವರು ಕೊಟ್ಟಿರುವಂತಹ ವ್ಯಾಖ್ಯೆಗಳು. ಬನ್ನಿ ವಿದ್ಯಾರ್ಥಿಗಳೇ, ಒಂದು ನಿರ್ದಿಷ್ಟ ಪರಿಕಲ್ಪನೆ ಸಿದ್ಧಾಂತ ಅಂತ ಕರೆಸ್ಕೊಳ್ಬೇಕಾದ್ರೆ ಅದಕ್ಕೆ ಕೆಲವೊಂದು ತನ್ನದೇ ಆದಂತಹ ಲಕ್ಷಣಗಳಿರಬೇಕಾಗತ್ತೆ. ಸೊ ದೆರ್ ಆರ್ ಸರ್ಟನ್ ಪೆಕ್ಯುಲಿಯರ್ ಫೀಚರ್ಸ್ ಫಾರ್ ಥಿಯರಿ, ಆರ್ ವಿ ಕ್ಯಾನ್ ಸೇ ನೇಚರ್ ಆಫ್ ಥಿಯರಿ. ಸಿದ್ಧಾಂತದ ಒಂದು ಸ್ವರೂಪ ಅಥವಾ ಲಕ್ಷಣಗಳು ಯಾವ್ಯಾವುದು ಅಂತ ನೋಡ್ತಾ ಹೋಗೋದಾದರೆ, ಒಂದು ವಿಜ್ಞಾನವನ್ನು ಬೆಳೆಸುವ ಉದ್ದೇಶವನ್ನು ಹೊಂದಿರುವ ಸಿದ್ಧಾಂತಗಳು ಈ ಕೆಳಗಿನ ಲಕ್ಷಣಗಳನ್ನು ಹೊಂದಿರುತ್ತೆ. ಅಂದರೆ ಮೊದಲನೇದಾಗಿ ಸಿದ್ಧಾಂತಗಳು ಸರಳ ಮತ್ತು ನಿಖರ ಶಬ್ದಗಳಿಂದ ಕೂಡಿರಬೇಕು. ಥಿಯರಿ ಮಸ್ಟ್ ಬಿ ಸ್ಟೇಟೆಡ್ ಇನ್ ಅ ಸಿಂಪಲ್ ಆ್ಯಂಡ್ ಪ್ರಿಸೈಸ್ ಟರ್ಮ್ಸ್. ಅಂದರೆ ಅತಿ ಸರಳ ಶಬ್ದಗಳನ್ನು ಬಳಸಿ, ನಿಖರ ಶಬ್ದಗಳನ್ನು ಬಳಸಿ ಸಿದ್ಧಾಂತಗಳನ್ನು ರೂಪಿಸಿದ್ರೆ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಸಿದ್ಧಾಂತಗಳು ರೂಪಿತವಾಗಬೇಕು ಅನ್ನೋದು ಮೊದಲನೆಯ ಲಕ್ಷಣ. ಎರಡನೇದಾಗಿ ಸಿದ್ಧಾಂತಗಳು ಈಗಾಗಲೇ ಅವಲೋಕಿಸಲ್ಪಟ್ಟ ಜ್ಞಾನದೊಂದಿಗೆ ಅನುರೂಪತೆ ಹೊಂದಿರಬೇಕು. ಥಿಯರಿ ಮಸ್ಟ್ ಬಿ ಇನ್ ಅ ಕನ್ಫರ್ಮಿಟಿ ವಿತ್ ಅ ಪ್ರೀವಿಯಸ್ಲಿ ಅಬ್ಸರ್ವ್ಡ್ ಆ್ಯಂಡ್ ಎಸ್ಟಾಬ್ಲಿಷ್ಡ್ ಬಾಡಿ ಆಫ್ ನಾಲೆಜ್. ಈಗಾಗಲೇ ಕೆಲವೊಂದು ಅವಲೋಕಿಸಲ್ಪಟ್ಟಂತಹ ಜ್ಞಾನದೊಂದಿಗೆ ಅಂದರೆ ಸಂಬಂಧವನ್ನು ಹೊಂದಿರುವಂತಹ ಪದಗಳನ್ನು ಅಥವಾ ಸಂಬಂಧವನ್ನು ಹೊಂದಿರುವಂತಹ ತಮ್ಮ ಸಂಶೋಧನೆಯನ್ನು ಸಿದ್ಧಾಂತದ ಮೂಲಕ ವಿವರಿಸಬೇಕು ಅಂತ. ಸಿದ್ಧಾಂತಗಳು ತಮ್ಮ ವಿಷಯಗಳನ್ನು ವಿಶ್ಲೇಷಿಸಿ ಪ್ರಮಾಣೀಕರಿಸಲು ಅಥವಾ ಪರೀಕ್ಷಿಸಲು ಪೂರಕವಾದ ಸಾಧನಗಳನ್ನು ಒದಗಿಸಬೇಕು. ಥಿಯರಿ ಮಸ್ಟ್ ಪ್ರೊವೈಡ್ ಮೀನ್ಸ್ ಫಾರ್ ಇಟ್ಸ್ ಓನ್ ಇಂಟರ್ಪ್ರಿಟೇಷನ್ ಆರ್ ವೆರಿಫಿಕೇಷನ್. ನೋಡಿ, ಸಿದ್ಧಾಂತಗಳೇನಿದೆ ತಮ್ಮ ವಿಷಯಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ, ವಿಶ್ಲೇಷಿಸಿ ಪ್ರಮಾಣೀಕರಿಸಲಿಕ್ಕೆ ಪೂರಕವಾಗಿರುವ ಸಾಧನಗಳನ್ನು ಒದಗಿಸುವಂತಿರಬೇಕು, ಪ್ರಮಾಣೀಕರಿಸಲಿಕ್ಕೆ ಬರುವಂತಿರಬೇಕು ಅನ್ನೋದು ಮೂರನೆಯ ಲಕ್ಷಣ. ವಿದ್ಯಾರ್ಥಿಗಳೇ, ಸಿದ್ಧಾಂತಗಳ ಮುಂದಿನ ಲಕ್ಷಣ ಅಂದರೆ ಸಿದ್ಧಾಂತಗಳು ಹೊಸ ಸಂಶೋಧನೆಗೆ ನಿರ್ದೇಶನ ನೀಡುತ್ತಾ ಸಂಶೋಧನೆಯ ಹೊಸ ಹೊಸ ಕ್ಷೇತ್ರಗಳನ್ನು ಗುರುತಿಸುವಂತಿರಬೇಕು. ಥಿಯರಿ ಮಸ್ಟ್ ಗೈಡ್ ನ್ಯೂ ಡಿಸ್ಕವರೀಸ್ ಆ್ಯಂಡ್ ಐಡೆಂಟಿಫೈ ನ್ಯೂ ಏರಿಯಾಸ್ ವಿಚ್ ಆರ್ ಇನ್ ನೀಡ್ ಆಫ್ ಇನ್ವೆಸ್ಟಿಗೇಷನ್. ಸಮಾಜದಲ್ಲಿ ಬದಲಾವಣೆಗಳಾಗ್ತಾ ಇರುತ್ತೆ, ಬದಲಾವಣೆಗಳು ನಿಸರ್ಗದ ನಿಯಮ. ಹಾಗಾಗಿ
ಹೊಸ ಹೊಸ ಕ್ಷೇತ್ರದಲ್ಲಿ ಆಗುವ ಸಂಶೋಧನೆಗಳ ಮೇಲೆ ಸಿದ್ಧಾಂತಗಳನ್ನು ಮಂಡಿಸುವಂತಿರಬೇಕು. ಸಿದ್ಧಾಂತಗಳ ವಿವಿಧ ಅಂಶಗಳ ನಡುವೆ ವಿರೋಧಾಭಾಸಗಳು ಇರಬಾರ್ದು, ಅವುಗಳ ನಡುವೆ ಅನುರೂಪತೆ ಇರಬೇಕು ಅಂತೇಳಿ. ಅಂದರೆ ಥಿಯರಿ ಮಸ್ಟ್ ಬಿ ಲಾಜಿಕಲಿ ಕನ್ಸಿಸ್ಟೆಂಟ್, ಇಟ್ ಶುಡ್ ಬಿ ಫ್ರೀ ಫ್ರಮ್ ಇಂಟರ್ನಲ್ ಕಾಂಟ್ರಡಿಕ್ಷನ್ಸ್. ತಾವೇ ಈಗ ಸಿದ್ಧಾಂತವನ್ನು ಮಂಡಿಸಿದವರೇನಿರ್ತಾರೆ ಅಲ್ಲಿ ಅವುಗಳ ನಡುವೆ ಹೇಳಿಕೆಗಳ ನಡುವೆ ವಿರೋಧಾಭಾಸಗಳಿರಬಾರ್ದು, ಅಲ್ಲಿ ಅನುರೂಪತೆ ಇರಬೇಕು. ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ಸನ್ನು ವಿಜ್ಞಾನಿಗಳು ಅಥವಾ ರಿಸರ್ಚರ್ಸ್ ಕೊಡಬಾರ್ದು ಅಂಥೇಳಿ. ಹಾಗೆ ಸಿದ್ಧಾಂತಗಳು ಸಂಶೋಧನೆ ಅಥವಾ ಪ್ರಯೋಗಗಳ ಮೂಲಕ ಪರೀಕ್ಷಿಸಲು ಬರುವಂತಿರಬೇಕು. ಥಿಯರಿ ಮಸ್ಟ್ ಬಿ ಕೆಪಬಲ್ ಆಫ್ ಬೀಯಿಂಗ್ ಟೆಸ್ಟೆಡ್ ಥ್ರೂ ರಿಸರ್ಚ್. ಈಗ ನ್ಯಾಚುರಲ್ ಸೈನ್ಸಸ್ಸಲ್ಲಿ ಅಥವಾ ನೈಸರ್ಗಿಕ ವಿಜ್ಞಾನಗಳಲ್ಲಿ ಥಿಯರಿಯನ್ನು ಮಾಡಿರ್ತಾರೆ, ಅವುಗಳು ಪರೀಕ್ಷೆ ಮಾಡಿ ಪುನಃ ಪರೀಕ್ಷಿಸಲಿಕ್ಕೆ ಅಥವಾ ಪ್ರಯೋಗ ಮಾಡಿ ಪರೀಕ್ಷಿಸಲಿಕ್ಕೆ ಬರುವಂತಿರಬೇಕು ಅಂತ. ಅಂದರೆ ಅಷ್ಟು ನಿಖರವಾಗಿರಬೇಕು ಸಿದ್ಧಾಂತಗಳು, ಅಷ್ಟು ನಿಖರವಾದ ಶಬ್ದಗಳ ಮೂಲಕ ಸ್ಪಷ್ಟತೆಯ ಮೂಲಕ ಸಿದ್ಧಾಂತಗಳು ವಿವರಿಸಲ್ಪಟ್ಟಿರಬೇಕು ಅನ್ನೋದು. ಇವಿಷ್ಟು ಒಂದು ಸಿದ್ಧಾಂತಕ್ಕೆ ಇರಬೇಕಾದಂತಹ ಪ್ರಮುಖ ಲಕ್ಷಣಗಳು ಅಂತ. ಹಾಗಾದರೆ ಈ ಸಿದ್ಧಾಂತಗಳನ್ನು ಸಾಮಾಜಿಕ ಸಂಶೋಧನೆಯಲ್ಲಿ ಹೇಗೆ ಬಳಸ್ತಾರೆ? ಸಿದ್ಧಾಂತಗಳ ಪಾತ್ರ ಏನು? ರೋಲ್ ಆಫ್ ಥಿಯರಿ ಇನ್ ಸೋಷಿಯಲ್ ರಿಸರ್ಚ್. ಸೋಷಿಯಲ್ ರಿಸರ್ಚ್ನಲ್ಲಿ ಥಿಯರಿ ಎಷ್ಟು ಅವಶ್ಯಕ ಅಂಥೇಳಿ. ಸಾಮಾಜಿಕ ಸಂಶೋಧನೆಯಲ್ಲಿ ಸಿದ್ಧಾಂತಗಳು ಅತ್ಯಂತ ಮಹತ್ವದ ಕಾರ್ಯವನ್ನು ನಿರ್ವಹಿಸ್ತದೆ. ಇಲ್ಲಿ ಪಾತ್ರ ಅಂತಂದರೆ ನಾವು ಕಾರ್ಯ ಅಂತಲೂ ಹೇಳ್ಬೋದು. ದ ಫಂಕ್ಷನ್ಸ್, ದ ರೋಲ್ ಆಫ್ ಥಿಯರಿ ಇಸ್ ನಥಿಂಗ್ ಬಟ್ ದ ಫಂಕ್ಷನ್ಸ್ ಆಫ್ ಥಿಯರಿ ವಿ ಮೆ ಸೇ. ಸೊ ಸಂಶೋಧಕನು ತನ್ನ ಫಲಿತಾಂಶಗಳನ್ನು ಹೇಳಲು ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ಸಂಶೋಧನೆಯಲ್ಲಿ ಸಿದ್ಧಾಂತದ ಪಾತ್ರವನ್ನು ನಾವು ಈ ಕೆಳಗಿನ ಅಂಶಗಳ ಮೂಲಕ ತಿಳಿದುಕೊಳ್ಳಬಹುದಾಗಿದೆ. ಅಂದರೆ ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ದ ಫಂಕ್ಷನ್ಸ್ ಆಫ್ ಥಿಯರಿ ಬೈ ದಿಸ್ ಪಾಯಿಂಟ್ಸ್. ಸಿದ್ಧಾಂತಗಳು ವಿಷಯ ಅಥವಾ ಸಂಗತಿಗಳ ಅಧ್ಯಯನದ ವ್ಯಾಪ್ತಿಯನ್ನು ಸೀಮಿತಗೊಳಿಸುತ್ತವೆ. ಥಿಯರಿ ಸಮರೈಸಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆರ್ ವಾಟ್ ಈಸ್ ಅನ್ನೋನ್. ಅಂದರೆ ಒಬ್ಬ ಸಂಶೋಧಕ ಏನು ಸಂಶೋಧನೆಯನ್ನು ಮಾಡಿರ್ತಾನೆ ಅದನ್ನು ಸಾರಾಂಶದ ರೂಪದಲ್ಲಿ ತಿಳಿಸಿಕೊಡುವುದೇ ಸಿದ್ಧಾಂತಗಳು ಅಂತೇಳಿ. ದೇ ಸಮರೈಸಸ್ ದ ಹೋಲ್ ರಿಸರ್ಚ್ ಆಫ್ ಅ ರಿಸರ್ಚರ್. ನಂಬರ್ 2, ಇವು ಪರಿಕಲ್ಪನೆಗಳ ರಚನೆ ಮತ್ತು ವರ್ಗೀಕರಣಕ್ಕೆ ಸಹಾಯ ಮಾಡುತ್ತವೆ. ಥಿಯರಿ ಹೆಲ್ಪ್ಸ್ ಫಾರ್ಮೇಷನ್ ಆ್ಯಂಡ್ ಕ್ಲಾಸಿಫಿಕೇಷನ್ ಆಫ್ ಕಾನ್ಸೆಪ್ಟ್ಸ್. ಒಂದು ಪರಿಕಲ್ಪನೆಗಳನ್ನು ರಚಿಸಿಕೊಳ್ಳಿಕ್ಕೆ, ರೂಪಿಸಿಕೊಳ್ಳಿಕ್ಕೆ ಸಂಶೋಧಕನಿಗೆ ಸಿದ್ಧಾಂತಗಳು ಸಹಾಯ ಮಾಡುತ್ತೆ. ನಂಬರ್ 3, ಸಿದ್ಧಾಂತಗಳು ವಿದ್ಯಮಾನಗಳನ್ನು ವಿವರಿಸುತ್ತವೆ. ಥಿಯರಿ ಎಕ್ಸ್ಪ್ಲೈನ್ಸ್ ಅ ಫೆನೋಮಿನಾ. ಸೊ ಸಿದ್ಧಾಂತಗಳು ಏನು ನಡೆದಿದೆ ಅನ್ನುವ ವಿದ್ಯಮಾನವನ್ನು ವಿವರಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ನಂಬರ್ 4, ಸಿದ್ಧಾಂತಗಳು ಸಮಸ್ಯೆಗೆ ಉತ್ತರವನ್ನು ಹುಡುಕುತ್ತವೆ. ಸಾಮಾನ್ಯವಾಗಿ ನೋಡಿ, ಥಿಯರಿ ಎಕ್ಸ್ಪ್ಲೈನ್ಸ್ ಸೊಲ್ಯೂಷನ್ಸ್ ಟು ದ ಫೆನಾಮಿನಾ, ಟು ದ ಪ್ರಾಬ್ಲಮ್ ಅಂತ ವಿ ಕ್ಯಾನ್ ಸೇ. ಸೊ ರಿಸರ್ಚ್ ಮಾಡುವಾಗ ಒಂದು ನಿರ್ದಿಷ್ಟ ವಿಷಯವನ್ನು ಇಟ್ಕೊಂಡು ಸಂಶೋಧಕರು ಸಂಶೋಧನೆ ಮಾಡ್ತಾ ಇರ್ತಾರೆ. ಆ ಸಂಶೋಧನೆ ಅನ್ನುವ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳೋದೇ ಸಿದ್ಧಾಂತಗಳನ್ನು ಪ್ರತಿಪಾದಿಸುವುದರ ಮೂಲಕ ಅಂತ. ಸಿದ್ಧಾಂತಗಳು ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಸಂಘಟಿಸುತ್ತವೆ. ಥಿಯರಿ ಆರ್ಗನೈಸಸ್ ನಾಲೆಜ್ ಇಂಟು ಎ ಸಿಸ್ಟಮ್ಯಾಟಿಕ್ ಸೆಟ್ ಆಫ್ ಪ್ರಪೋಸಿಷನ್ಸ್ ಅಂತ. ಅಂದರೆ ಸಿದ್ಧಾಂತಗಳು ಜ್ಞಾನವನ್ನು ಸುವ್ಯವಸ್ಥಿತವಾಗಿ ಸಂಘಟಿಸುತ್ತವೆ. ಈಗ ಒಬ್ಬ ಸಂಶೋಧಕ ಏನನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅನ್ನೋದನ್ನು ಸಿದ್ಧಾಂತಗಳು ಸುವ್ಯವಸ್ಥಿತವಾಗಿ ವಿವರಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಸಿದ್ಧಾಂತಗಳು ಸಂಶೋಧನೆಗೆ ನಿರ್ದಿಷ್ಟ ದಿಕ್ಕು ಅಥವಾ ಮಾರ್ಗದರ್ಶನವನ್ನು ನೀಡುತ್ತೆ. ನಿರ್ದಿಷ್ಟ ದಿಕ್ಕನ್ನು ತೋರಿಸುತ್ತವೆ ಅಥವಾ ಮಾರ್ಗದರ್ಶನವನ್ನು ನೀಡುತ್ತೆ. ಥಿಯರಿ ಪ್ರೊವೈಡ್ಸ್ ಡೈರೆಕ್ಷನ್ ಆರ್ ಓರಿಯೆಂಟೇಷನ್ ಟು ರಿಸರ್ಚ್. ಅಂದರೆ ಒಬ್ಬ ಸಂಶೋಧಕ ಮಾಡುವಂತಹ ಸಂಶೋಧನೆಗೆ ಒಂದು ನಿರ್ದಿಷ್ಟ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸವನ್ನು ಸಿದ್ಧಾಂತಗಳು ಮಾಡುತ್ತೆ. ಸಿದ್ಧಾಂತಗಳು ಅಧ್ಯಯನದ ಸಂಗತಿಗಳ ಭವಿಷ್ಯವನ್ನು ತಿಳಿಸುತ್ತೆ. ಅಂದರೆ ಏನು ಅಧ್ಯಯನ ಮಾಡ್ತಾ ಇದ್ದಾರೆ, ಮುಂದೆ ಏನಾಗಬಹುದು ಅನ್ನೋದ್ರ ಬಗ್ಗೆ ಒಂದು ಪೂರ್ವ ನಿರ್ಧಾರವನ್ನು, ಪೂರ್ವ ಭವಿಷ್ಯವನ್ನು ಸಿದ್ಧಾಂತಗಳು ತಿಳಿಸಿಕೊಡುತ್ತೆ. ಥಿಯರಿ ಹೆಲ್ಪ್ಸ್ ಅಸ್ ಇನ್ ಪ್ರೆಡಿಕ್ಟಿಂಗ್ ಸೋಷಿಯಲ್ ಫೆನಾಮಿನಾ. ಏನಾಗಬಹುದು ಮುಂದೆ, ನಾವು ಈ ರೀತಿ ಸಂಶೋಧನೆ ಮಾಡ್ತಾ ಇದ್ದೇವೆ, ಪರಿಣಾಮ ಏನು ಬರಬಹುದು ಅನ್ನೋದನ್ನು ಸಿದ್ಧಾಂತಗಳು ನಮಗೆ ತಿಳಿಸಿಕೊಡುತ್ತೆ. ಲಾಸ್ಟ್ಲಿ, ಸಿದ್ಧಾಂತಗಳು ನಮ್ಮ ತಿಳುವಳಿಕೆಯಲ್ಲಿನ ಕೊರತೆಯನ್ನು ತಿಳಿಸಿಕೊಡುತ್ತೆ. ಥಿಯರಿ ಪಾಯಿಂಟ್ ಔಟ್ ಗ್ಯಾಪ್ಸ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್. ಸಂಶೋಧಕನ
ಜ್ಞಾನದಲ್ಲಿ ಏನು ಕೊರತೆ ಇದೆ, ಸಂಶೋಧಕನ ತಿಳುವಳಿಕೆಯಲ್ಲಿ ಏನು ಕೊರತೆ ಇದೆ, ವಾಟ್ ಈಸ್ ಲ್ಯಾಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಆರ್ ದ ಗ್ಯಾಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅ ರಿಸರ್ಚರ್, ಥಿಯರಿ ಕನ್ವೇಸ್ ದ ಥಿಂಗ್ಸ್. ಸೊ ಇದಿಷ್ಟು ಸಿದ್ಧಾಂತಗಳು ಸಾಮಾಜಿಕ ಸಂಶೋಧನೆಯಲ್ಲಿ ಮಾಡುವಂತಹ ಕಾರ್ಯಗಳು, ಅಥವಾ ಇದು ಸಿದ್ಧಾಂತಗಳ ಪಾತ್ರ ಅಂತ ಹೇಳ್ತೇವೆ, ದ ರೋಲ್ ಆಫ್ ಥಿಯರಿ ಇನ್ ಸೋಷಿಯಲ್ ರಿಸರ್ಚ್ ಅಂಥೇಳಿ. ಸೊ ವಿದ್ಯಾರ್ಥಿಗಳೇ, ಇದು ಮೊದಲನೇ ಯೂನಿಟ್ಟಲ್ಲಿ ನೀವು ಕಲಿಯುವಂತಹ ಎರಡನೇ ಪರಿಕಲ್ಪನೆ ಸಿದ್ಧಾಂತದ ಕುರಿತು. ಸಿದ್ಧಾಂತ ಅಂದರೆ ಏನು, ಅದರ ಅರ್ಥ, ವ್ಯಾಖ್ಯೆ, ಸಿದ್ಧಾಂತದ ಲಕ್ಷಣಗಳು ಮತ್ತು ಸಾಮಾಜಿಕ ಸಂಶೋಧನೆಯಲ್ಲಿ ಒಂದು ಸಿದ್ಧಾಂತದ ಪಾತ್ರ ಏನು ಅಥವಾ ಕಾರ್ಯ ಏನು ಅನ್ನೋದರ ಬಗ್ಗೆ. ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಮುಂದಿನ ಪರಿಕಲ್ಪನೆಯನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಫಾರ್ ಮೋರ್ ಇಂಟ್ರೆಸ್ಟಿಂಗ್ ವಿಡಿಯೋಸ್, ಡಿಯರ್ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸೋಷಿಯಲ್ ವೇವ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.